ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಹುಸಿಯಂಬ ಅಲಗಿಂಗೆ ಒಡಲೆ ಗುರಿಯಾಯಿತು. ಏನೆಂಬೆ ಏನೆಂಬೆ ವಿಧಿ ಮಾಡಿತು. ಹುಸಿಯಂಬ ಅಲಗಿಂಗೆ ಒಡಲೆ ಗುರಿಯಾಯಿತು. ಹುಸಿಯಂಬ ಅಲಗಿಂಗೆ ಒಡಲೆ ಗುರಿಯಾಯಿತು. ಏನೆಂಬೆ 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 ವಿಧಿ ಮಾಡಿತು. ಹುಸಿಯಂಬ ಅಲಗಿಂಗೆ ಒಡಲೆ ಗುರಿಯಾಯಿತು. ಹುಸಿಯಂಬ ಅಲಗಿಂಗೆ ಒಡಲೆ ಗುರಿಯಾಯಿತು. ಏನೆಂಬೆ ಏನೆಂಬೆ ಏನೆಂಬೆನೇನೆಂಬೆ ವಿಧಿ ಮಾಡಿತು. ಹುಸಿಯಂಬ ಅಲಗಿಂಗೆ ಒಡಲೆ ಗುರಿಯಾಯಿತು. ಶಮದ ಮಾದಿಗಳು ನೆಲೆಗೊಳ್ಳದೆ ಹೋದವು. ಶಮದ ಮಾದಿಗಳು ನೆಲೆಗೊಳ್ಳದೆ ಹೋದವು. ಮಹಾಲಿಂಗ ತ್ರಿಪುರಾಂತಕನ ಶರಣರೇ. ಮಹಾಲಿಂಗ ತ್ರಿಪುರಾಂತಕನ ಶರಣರೇ. ಎನ್ನೊಡೆಯರೆಂದರಿಯದೆ ನಿದ್ದ ಕಾರಣ. ಒಡೆಯರೆಂದರಿಯದೆ ನಿದ್ದ ಕಾರಣ. ತೆರಹೂ ಮರಹಿನಲ್ಲಿ ತಾವೆಡೆಗೊಂಡರು ನೋಡ. ತೆರಹೂ ಮರಹಿನಲ್ಲಿ ತಾವೆಡೆಗೊಂಡರು ನೋಡ. ಹುಸಿಯಂಬ ಅಲಗಿಂಗೆ ಒಡಲೆ ಗುರಿಯಾಯಿತು. ಏನೆಂಬೆ ಏನೆಂಬೆನೇನೆಂಬೆ ವಿಧಿ ಮಾಡಿತು. ಹುಸಿಯಂಬ ಅಲಗಿಂಗೆ ಹುಸಿಯಂಬ ಅಲಗಿಂಗೆ ಹುಸಿಯಂಬ ಅಲಗಿಂಗೆ ಒಡಲೆ ಗುರಿಯಾಯಿತು. ಇದು ಕಿನ್ನರಿಯ ಬೊಮ್ಮಣ್ಣ ಅಂತಕ್ಕಂತಹ ಒಬ್ಬ ಶರಣನ ವಚನ. ಅದು ಬಹಳ ಅದ್ಭುತವಾದ ವಚನನೇ. ಆದರೆ ವಿದ್ವಾಂಸರಿಗೂ ಸಹಿತ ಅರ್ಥ ಆಗಿಲ್ಲ. ಅವರು ವಿದ್ವಾಂಸರುಗಳು ವಚನದ ಕಡೆ ಗಮನನೇ ಕೊಡಲ್ಲ ಬಿಡಿ, ಸುಮ್ಮನೆ ಸಂಪಾದನೆ ಮಾಡೋದಷ್ಟೇ. ಹೆಂಗೆ ಏನು ವಸ್ತುಗಳನ್ನು ಹೊರತಕ್ಕಂಥವು ಹೊತ್ಕೊಂಬಂದು ಹಾಕ್ತಾವಲ್ಲ, ಹಂಗೆ ಸರ್ಕಾರ ಸಂಬಳ ಕೊಡುತ್ತೆ, ಹೊತ್ಕೊಂಬಂದು ಪುಸ್ತಕ ಪ್ರಿಂಟ್ ಮಾಡಿ ಹಾಕ. ಈ ಲೆಕ್ಕಕ್ಕೆ ಇಳಿದ್ಬಿಟ್ಟಿದ್ದಾರೆ ವಿದ್ವಾಂಸರು. ಅದಕ್ಕೆ ಈ ವಚನವನ್ನು ಕೆಡಿಸೇ ಬಿಟ್ಟಿದ್ದಾರೆ ಪೂರ. ಇನ್ನು ವೆಂಕಟೇಶ್ ಕುಮಾರ್ ಅವ್ರಿಗಂತೂ ಸಾಹಿತ್ಯದ ನಾಲೆಡ್ಜ್ ಇರಲ್ಲ. ಅವ್ರು ಯಾರು ಏನು ಹೇಳ್ತಾರೋ ಅದಕ್ಕೆ ಒಳ್ಳೆ ಸಂಗೀತ ಮಾತ್ರ ಚೆನ್ನಾಗಿ ಹಾಕ್ತಾರೆ, ಬಹಳ ಚೆನ್ನಾಗಿ ಹಾಕ್ತಾರೆ. ಅವ್ರು ಇದನ್ನು ಹಾಡುವಾಗ ಸಮದ ಮಾಡಿಗಳು ನೆಲೆಗೊಳ್ಳದೆ ಹೋದವು ಅಂತ ಹಾಡ್ಬಿಟ್ಟಿದ್ದಾರೆ. ಸಮದ ಮಾಡಿಗಳು ಅಲ್ಲ, ಅದು ಶಮ ದಮಾದಿಗಳು. ಅಂದ್ರೆ ಹುಸಿ ಎಂಬ ಅಲಗಿಂಗೆ ಒಡಲೆ ಗುರಿಯಾಯಿತು. ಹುಸಿ ಸುಳ್ಳು ಅಂತಕ್ಕಂಥದ್ದು ನಾವು ಅನ್ಕೊಂಡಿದೀವಿ. ಸುಳ್ಳು ಹೇಳಿ ನಾವು ಬೇರೆಯವ್ರಿಗೆ ಮೋಸ ಮಾಡ್ಬೋದು, ನಾವು ಚೆನ್ನಾಗಿರ್ಬೋದು ಅಂತ ಸುಳ್ಳು ಹೇಳತ್ತಿರ್ಕೊಂತಾರೆ ಸಾಮಾನ್ಯವಾಗಿ. ಆದ್ರೆ ವಾಸ್ತವಿಕವಾಗಿ ಕಿನ್ನರಿ ಬೊಮ್ಮೆ ಹೇಳೋದು ಹಂಗಲ್ಲ. ಯಾರು ಸುಳ್ಳು ಹೇಳ್ತಾರೋ ಅವರಿಗೆ ಅವರ ದೇಹವೇ ಅಲಗಾಗತ್ತೆ. ಹುಸಿ ಎಂಬ ಅಲಗಿಂಗೆ, ಅಲಗಂದ್ರೆ ಕತ್ತಿ. ಸುಳ್ಳು ಅನ್ನೋ ಕತ್ತಿಗೆ ಬೇರೆಯವ್ರನ್ನ ಗುರಿ ಮಾಡ್ಬೋದೋ ಏನೋ ಗೊತ್ತಿಲ್ಲ, ಆದ್ರೆ ತನ್ನ ಒಡಲೆ ಗುರಿ ಆಗತ್ತೆ ಅಂತ ಹೇಳ್ತಾನೆ.
ಹುಸಿ ಎಂಬ ಅಲಗಿಂಗೆ ಒಡಲೇ ಗುರಿಯಾಯಿತು. ಏನೆಂಬೆ ವಿಧಿ ಮಾಡಿತ್ತು. ಅಂದ್ರೆ ವಿಧಿ ಸುಮ್ಮನಿಲ್ಲ, ಅದು ನಮ್ಮೊಳಗೆ ಇದ್ದುಕೊಂಡು ನಮ್ಮ ಚಿತ್ತದಲ್ಲೇ ಎಲ್ಲವನ್ನು ದಾಖಲಿಸಿ ಅದಕ್ಕೆ ತಕ್ಕ ಹಾಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಆದ್ರಿಂದ ಹುಸಿ ಎಂಬ ಅಲಗಿಂಗೆ ಒಡಲೇ ಗುರಿಯಾಗುತ್ತೆ ಹೊರತು ಬೇರೆಯವರಲ್ಲ. ಹುಸಿ ಎಂಬ ಅಲಗಿಂಗೆ ಈಗ ನಾವು ನೋಡ್ತೀವಿ, ಈ ದೊಡ್ಡ ದೊಡ್ಡ ಅಪರಾಧಗಳನ್ನ ಮಾಡ್ತಾರಲ್ಲ, ಅವರು ಕೊಲೆ ಮಾಡಿದವರು ಅಥವಾ ಭ್ರಷ್ಟಾಚಾರ ಮಾಡಿದವರು ತಪ್ಪಿಸ್ಕೊಳ್ಬೇಕು ಅಂತ ಭಾಳ ಉಪಾಯ ಮಾಡಿರ್ತಾರೆ. ಆದ್ರೆ ಅವ್ರು ಮಾಡಿದ ಉಪಾಯಗಳೇ ಅವ್ರನ್ನ ಸಿಕ್ಕಾಕ್ಸ್ಬಿಡ್ತವೆ. ಅದನ್ನ ನೋಡಿಬೇಕಾದ್ರೆ ದರ್ಶನದಿಂದ ಹಿಡ್ಕೊಂಡು ಎಲ್ಲರಿಗೂ ಅವ್ರು ಏನೇನ್ ಮಾಡಿರ್ತಾರೋ ಅವ್ರು ಮಾಡಿದ್ದೆ ಅವ್ರಿಗೆ ಮತ್ತೆ ಸಿಕ್ಕಾಕ್ಸ್ಬಿಡುತ್ತೆ. ಅಂದ್ರೆ ಅದರಿಂದ ಆ ವಿಧಿಯನ್ನು ಅಲಗು, ಅಲ್ಲಿ ಹುಸಿಯನ್ನು ಅಲಗು ಅನ್ನೋದು ಹೌದು, ವಿಧಿ ಕೂಡ ಅಲಗು ಅಂದ್ರೆ ಕತ್ತಿ, ಚೂಪಾದ ಆಯುಧ. ಹುಸಿ ಎಂಬ ಅಲಗಿಂಗೆ ಒಡಲೆ ಗುರಿಯಾಯಿತು, ಏನೆಂಬೆ ವಿಧಿ ಮಾಡಿತ್ತು. ಶಮದಮಾದಿಗಳು ನೆಲೆಗೊಳ್ಳದೆ ಹೋದವು. ಶಮ ದಮ ಇವೆರಡು ಅವು ಗುಣಗಳು, ಅಂದ್ರೆ ಯೋಗದಲ್ಲಿ ಬರ್ತಾವ. ಶಮೆ ದಮೆ, ವಿವೇಕ ವೈರಾಗ್ಯ, ಈ ತರ ಎಲ್ಲ ಹೇಳ್ತಾರೆ. ಶಮದಮಾದಿಗಳು ಅವು ನೆಲೆಗೊಂಡ್ರೆ ಮನುಷ್ಯ ಆನಂದವಾಗಿರ್ತಾನೆ. ಶಮೆ ಅಂತಂದ್ರೆ ಅಂತರ್ ಇಂದ್ರಿಯಗಳ ನಿಗ್ರಹ, ದಮೆ ಅಂದ್ರೆ ಬಹಿರಿಂದ್ರಿಯಗಳ ನಿಗ್ರಹ. ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನು ಏನ್ ನಿಯಂತ್ರಣದಲ್ಲಿ ಇಟ್ಕೊಂತೀವಲ್ಲ ಅದು ಶಮೆ. ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ ಇವುಗಳನ್ನೇನು ನಿಯಂತ್ರಣದಲ್ಲಿ ಇಟ್ಕೊಂತೀವಲ್ಲ ಅದು ದಮೆ. ಶಮದಮಾದಿಗಳು ಅಂದ್ರೆ ಶಮೆ ದಮ ಆದಿಗಳು ನೆಲೆಗೊಳ್ಳದೆ ಹೋದವು. ಮಹಾಲಿಂಗ ತ್ರಿಪುರಾಂತಕನ ಶರಣರೇ ಎನ್ನೊಡೆಯರೆಂದರಿಯದೆ ಇದ್ದ ಕಾರಣ ಕೆರಹು ಮರಹಿನಲ್ಲಿ ತಾವೆಡೆಗೊಂಡರು ನೋಡ. ಅಂದ್ರೆ ಏನು ಈ ಶಮಿದಮಾದಿಗಳು ನೆಲೆಗೊಳ್ಳದೆ ಇದ್ದಾಗ ಅಹಂಕಾರ ಜಾಸ್ತಿ ಆಗ್ತದೆ. ಆ ಅಹಂಕಾರ ಜಾಸ್ತಿ ಆದಾಗ ಗುರು ಹಿರಿಯರ ಮಾತು ಕೇಳಲ್ಲ. ಅದೇ ಮಹಾಲಿಂಗ ತ್ರಿಪುರಾಂತಕನ ಅಂದ್ರೆ ನೋಡಿ, ಇದು ಕಿನ್ನರಿ ಬೊಮ್ಮೈನ ಅಂಕಿತ. ತ್ರಿಪುರಾಂತಕ ಅನ್ನುವಂಥದ್ದು ಶಿವನ ಹೆಸರು. ಅಲ್ಲಿ ಅವನು ಅದನ್ನ ಪರಶಿವನಿಗೆ ಅನ್ವಯ ಮಾಡ್ಬೇಕಾಗಿದೆ. ಅದಕ್ಕೆ ಅವನೇನ್ ಮಾಡಿದ್ರೆ ಮಹಾಲಿಂಗ ತ್ರಿಪುರಾಂತಕ. ಹೀಗೆ ಶರಣರೆಲ್ಲರೂ ಕೂಡ ಅಷ್ಟೇ, ಅವರಿಗೆ ಕಲ್ಪನೆ ಇತ್ತು ಶಿವನಿಂದ ಪರಶಿವನ ಕಡೆಗೆ, ಹರನಿಂದ ಪರಮನೆಡೆಗೆ ನಾವು ಸಾಗಿ ಹೋಗ್ಬೇಕು, ಸಾಗಿದೀವಿ ಅನ್ನೋದು ಗೊತ್ತಾಗ್ತಿತ್ತು ಅವ್ರಿಗೆ. ಆದ್ರಿಂದ ಮಹಾಲಿಂಗ ತ್ರಿಪುರಾಂತಕನ ಶರಣರೇ, ಮಹಾಲಿಂಗ ಅಂತ ಈ ತರ ಒಂದ್ 4-5 ಜನ ಶರಣರು ಸಿಗ್ತಾರೆ. ತಮ್ಮ ಇಷ್ಟ ದೈವ ಅಂತ ಭಾವಿಸ್ಕೊಂಡಿದ್ರು. ಇಷ್ಟಲಿಂಗ ದೈವ ಅಲ್ಲ, ಇಷ್ಟ ದೈವ ಅಲ್ಲ, ಅದು ಇಷ್ಟಲಿಂಗವೇ ಎಲ್ಲರ ದೈವ. ಅದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಶರಣರಿಗೆ ಇಷ್ಟ ದೈವ ಅನ್ನೋದು ಇರೋದಿಲ್ಲ, ಇಷ್ಟಲಿಂಗವೇ ಎಲ್ಲರ ದೈವ. ಆದ್ರಿಂದ ಆ ಇಷ್ಟಲಿಂಗಕ್ಕೆ ಅಥವಾ ಮಹಾಲಿಂಗದ ಕುರುಹಾದಂತಹ ಇಷ್ಟಲಿಂಗದ ಮೂಲಕ ಮಹಾಲಿಂಗಕ್ಕೆ ಕೊಟ್ಟುಕೊಂಡ ಹೆಸರೇನಪ್ಪ ಅಂತಂದ್ರೆ ಮಹಾಲಿಂಗ ತ್ರಿಪುರಾಂತಕ. ಮಹಾಲಿಂಗ ಅಂತ ಕೊಟ್ಬಿಟ್ರು. ಅಲ್ಲಿಗೆ ಗೊತ್ತಾಯ್ತು ಇದು ಕೈಲಾಸವಾಸಿ ಶಿವನದಲ್ಲ. ಮುಗ್ದಾಯ್ತು ಅಲ್ಲಿಗೆ, ಇನ್ ನಾವೇನ್ ತಿದ್ದಬೇಕಾಗಿಲ್ಲ. ಮಹಾಲಿಂಗ ತ್ರಿಪುರಾಂತಕನ ಶರಣರೇ ಎನ್ನೊಡೆಯರೆಂದರಿಯದೆ ಇದ್ದ ಕಾರಣ ಅಂದ್ರೆ ತನಗೆ ಒಡೆಯರು ಯಾರಪ್ಪ ಅಂದ್ರೆ ಶರಣರು ಅಂತ ಅರ್ಥ ಮಾಡ್ಕೊಂಡೇ ಇದ್ದಿದ್ರಿಂದ ಕೆರಹು ಮರಹಿನಲ್ಲಿ ತಾವೆಡೆಗೊಂಡರು ನೋಡ. ಕೆರಹು ಮಳೆ ಒಳಗಾದ್ರವರು ಸತ್ಯವನ್ನು ಅರಿಯೋದಕ್ಕೆ ಸಾಧ್ಯವಿಲ್ಲ. ಅವ್ರ ಜೀವನ ಹಿಂಗೆ ದುಃಖದಲ್ಲೇ ಹೋಗ್ತಕ್ಕಂಥದ್ದು ಅನ್ನೋ ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಸಮದ ಮಾಡಿಗಳು ನೆಲೆಗೊಳ್ಳದೆ ಹೋದವು. ಮಹಾಲಿಂಗ ತ್ರಿಪುರಾಂತಕನ ಶರಣರೇ ಎನ್ನೊಡೆ ಅರಿಯ ಇದ್ದ ತಾವೆಡೆಗೊಂಡವು ನೋಡ ಅಂತ ಹಾಡೆ, ತಾವೆಡೆಗೊಂಡರು ಅಂತ ಇರೋದನ್ನ ತಾವೆಡೆಗೊಂಡವು ನೋಡ ಅಂತ ಹಾಡ್ಬಿಟ್ಟಿದ್ದಾರೆ. ಹಾಗಾಗಿ ಅದ ಏನು ಅರ್ಥನೇ ಕೊಡಲ್ಲ, ಸುಮ್ಮನೆ ಪಾಪ ಹಾಡಿದ್ದಾರೆ. ಯಾಕೆ ಹಾಡಿದ್ದಾರೆ ಅಂದ್ರೆ ಯಾರೋ ಹೇಳಿರ್ತಾರ ಅವ್ರಿಗೆ. ಆಮೇಲೆ ವಚನ ಸಂಪುಟದಲ್ಲಿ ಹಿಂಗೆ ಪ್ರಿಂಟ್ ಆಗಿದೆ, ಅದು ಸಮದ ಮಾಡಿಗಳು ಶಮದಮಾದಿಗಳು ಅಂತ ತಿದ್ದಿಲ್ಲ ಅವ್ರಿಗೆ ಪ್ರಿಂಟ್ ಮಾಡೋರ್ಗೂ ಗೊತ್ತಿಲ್ಲ ಅದು, ಅಥವಾ ಆ ವಚನ ಕಡೆ ಗಮನನೇ ಕೊಟ್ಟಿಲ್ಲ. ಸುಮ್ಮನೆ ಎಲ್ಲ ಬಂದಿದ್ದನ್ನು ತಗೊಂಡು ಕೂಡಿಸಿ ಅದ ಹೇಳಿದ್ನಲ್ಲ, ಹೊತ್ಕೊಂಡ್ಬರುತ್ತಲ್ಲ ಕತ್ತೆ ಸಾಮಾನುಗಳನ್ನ ಹೊತ್ಕೊಂಡ್ಬಂದು ಒಗಿತದ. ಅದು ಅದಕ್ಕೇನ್ ಗೊತ್ತು,
ಆ ತರಹ ನಮ್ಮ ವಿದ್ವಾಂಸರುಗಳು ಮಾಡಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಕೆಲವು ವಚನಗಳನ್ನ, ಕೆಲವು ಶರಣರ ಚರಿತ್ರೆಗಳನ್ನ ನೋಡಿದ್ರೆ, ಅವ್ರು ಮಾಡಿರೋದು ನೋಡಿದ್ರೆ ಆ ತರ ಅನ್ನಿಸ್ಬಿಡುತ್ತೆ. ಆದ್ರಿಂದ ಮುಂದಿನ ಜನಾಂಗ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ಅಂತರಂಗದ ಸಾಧನೆಯ ಕಡೆಗೆ ಗಮನ ಕೊಟ್ಟು, ಆಮೇಲೆ ಶರಣರ ಉದ್ದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಆ ವಚನಗಳನ್ನ ಅರ್ಥ ಮಾಡ್ಕೊಳಕ್ ಕೂತ್ರೆ, ಓದ್ಕೊಳಕ್ ಕೂತ್ರೆ ಅದು ಖಂಡಿತವಾಗೂ ಅರ್ಥ ಆಗತ್ತೆ. ಅದನ್ನ ಮಾಡಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.